ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಬ್ಬ ಸಾಧಕರ ಬಗ್ಗೆ ನೋಡ್ತಾ ನಾವು ಕೂಡ ಸ್ವಲ್ಪ ಮೋಟಿವೇಶನ್ ಪಡೆಯೋ ಪ್ರಯತ್ನವನ್ನು ಮಾಡೋಣ. ನೋಡಿ ಸ್ನೇಹಿತರೆ, ಜೀವನದಲ್ಲಿ ಕಷ್ಟಗಳನ್ನು ನಮ್ಮನ್ನು ವಿನಾಶ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಒಳಗೆ ಅಡಗಿರುವ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊರಕ್ಕೆ ತೆಗೆಯಲಿಕ್ಕೆ ಬರ್ತಾವೆ. ಇದು ಒಬ್ಬ ಮಹಾನ್ ಸಾಧಕನ ಮಾತು. ಅವರು ಹುಟ್ಟಿದ್ದು ಬಡ ಕುಟುಂಬದಲ್ಲಿ, ಸಾಧಿಸಿದ್ದು ಬಾಹ್ಯಾಕಾಶದವರೆಗೆ. ಒಂದು ಕಾಲದಲ್ಲಿ ಮನೆಗೆ ಪೇಪರ್ ಹಾಕಿ ನಂತರ ಅದೇ ಪೇಪರ್ನ ಮುಖಪುಟದಲ್ಲಿ ಹಲವು ವರ್ಷಗಳ ಕಾಲ ಸುದ್ದಿಯಾದ ಸಾಧಕನ ಕತೆ ಇದು. ಧರ್ಮಗಳ ಬಗ್ಗೆ ಕಚ್ಚಾಡುವ ಜನರ ಮಧ್ಯೆ ಎಲ್ಲಕ್ಕಿಂತ ಮಿಗಿಲಾಗಿ ಬೆಳೆದು ಮನುಷ್ಯ ಧರ್ಮ ಅಂತ ತೋರಿಸಿಕೊಟ್ಟ ಮಹಾನ್ ಸಾಧಕರು. ಸ್ಕಾಲರ್ಶಿಪ್ನಲ್ಲಿ ಓದಿ ಭಾರತದ ಉಪಗ್ರಹ ಉಡಾವಣೆ ಸಿದ್ಧಪಡಿಸಿದ ಮಹಾನ್ ವಿಜ್ಞಾನಿ. ಜೀವನದುದ್ದಕ್ಕೂ ಜ್ಞಾನವನ್ನು ಸಂಪಾದಿಸಿ ದೇಶ ಸೇವೆಗೆ ಆ ಜ್ಞಾನವನ್ನು ಬಳಸಿ ಕೊನೆಗೆ ಆ ಜ್ಞಾನವನ್ನು ಹಂಚುತ್ತಲೇ ಇಹಲೋಕವನ್ನು ತ್ಯಜಿಸಿದ ಮಹಾನುಭಾವ ಇವರು. ಸೋತು ಬಳಿಕ ಸಾಧಿಸಿದ ಯಶಸ್ಸು ಇವರದ್ದು. ಅವರೇ ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಫಕೀರ್ APJ ಅಬ್ದುಲ್ ಕಲಾಂ. ಜೀವನ ಪ್ರತಿಯೊಬ್ಬರಿಗೂ ಮಾದರಿ. APJ ಅಬ್ದುಲ್ ಕಲಾಂ ಅವರ ಜೀವನ ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ಇವತ್ತಿನ ವಿಡಿಯೋದಲ್ಲಿ ಇವ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಸ್ಫೂರ್ತಿ ಪಡಿತಾ ಹೋಗೋಣ. ಕೊನೆವರೆಗೂ ಕೂಡ ಗಮನವಿಟ್ಟು ವಿಡಿಯೋವನ್ನು ನೋಡ್ತಾ ಹೋಗಿ. ಅಬ್ದುಲ್ ಕಲಾಂ ಅವರು 1931 ಅಕ್ಟೋಬರ್ 15ನೇ ತಾರೀಕು ಇಂದಿನ ತಮಿಳುನಾಡಿನಲ್ಲಿರುವ ರಾಮೇಶ್ವರಂನಲ್ಲಿ ಜನಿಸಿದರು. ತಂದೆ ಜೈನುಲ್ ಅಬ್ದುಲ್ ಮಾರಕಾಯರ್, ತಾಯಿ ಆಶಿಯಮ್ಮ. ಈ ದಂಪತಿಗೆ 5 ಮಕ್ಕಳಲ್ಲಿ ಅಬ್ದುಲ್ ಕಲಾಂ ಕೊನೆಯವರಾಗಿದ್ದರು. ಇವರದ್ದು ತುಂಬ ಬಡ ಕುಟುಂಬ. ತಂದೆ ಜೈನುಲ್ಲುಬ್ದೀನ್ ನಾಯಕರಾಗಿದ್ದರು. ರಾಮೇಶ್ವರಂನಲ್ಲಿ ಭಕ್ತರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಿದ್ರು. ದಿನಕ್ಕೆ 2 ಹೊತ್ತು ಊಟ ಸಿಕ್ಕಿದರೆ ಅದೇ ದೊಡ್ಡದಾಗಿತ್ತು. ದೋಣಿ ಓಡಿಸಿಕೊಂಡು ಹೀಗಾಗಿ ಅಬ್ದುಲ್ ಕಲಾಂ ಅವರು ಸಣ್ಣ ವಯಸ್ಸಿನಲ್ಲೇ ಪೇಪರ್ ಹಾಕೋ ಕೆಲಸವನ್ನು ಶುರು ಮಾಡಿದ್ರು. ಬೆಳಗ್ಗೆ ಮತ್ತು ಶಾಲೆ ಬಿಟ್ಟ ಬಳಿಕ ಒಂದು ಕೆಲಸ ಮಾಡಿ ಕುಟುಂಬ ನಿರ್ವಹಿಸುವ ತಾಯಿಗೆ ಮತ್ತು ತಂದೆಗೆ ಸಹಾಯ ಮಾಡ್ತಾ ಇದ್ರು. ಆಗ ಅವರಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ಇದೇ ಪೇಪರ್ಗಳಲ್ಲಿ ಅವರ ಸಾಧನೆಯನ್ನು ಮುಖಪುಟದಲ್ಲಿ ಮುದ್ರಿಸಲಾಗುತ್ತೆ ಅಂತ. ಎಷ್ಟೇ ಕಷ್ಟ ಇದ್ದರೂ ಅಬ್ದುಲ್ ಕಲಾಂಗೆ ತುಂಬ ಓದಿನ ಬಗ್ಗೆ ಆಸಕ್ತಿ ಇತ್ತು. ಪ್ರತಿದಿನ ಪ್ರತಿ ಕ್ಷಣ ಹೊಸದನ್ನು ಕಲಿಯೋ ಹಂಬಲ ಇತ್ತು. ಪ್ರೌಢ ಶಿಕ್ಷಣವನ್ನು ಹತ್ತಿರದ ಶಾಲೆಯಲ್ಲಿ ಮುಗಿಸಿದರು ಅಬ್ದುಲ್ ಕಲಾಂ. ಸ್ನೇಹಿತ ರಾಮನಾಥ್ ಆ ಊರಿನ ಪುರೋಹಿತರ ಮಗನಾಗಿದ್ದ. ಒಂದು ದಿನ ಕ್ಲಾಸ್ನಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ರು. ಇದನ್ನು ಕಂಡ ಶಿಕ್ಷಕರು ಕಲಾಂಗೆ ಅಪಮಾನ ಮಾಡಿ, ನೀನೊಬ್ಬ ಮುಸ್ಲಿಂ, ನೀನು ಪುರೋಹಿತನ ಮಗನ ಜೊತೆ ಕೂತಿದ್ದೀಯಲ್ಲ ಅಂತ ಜೋರು ಮಾಡಿದ್ರಂತೆ. ಇದರಿಂದ ರಾಮನಾಥ್ ಮತ್ತು ಕಲಾಂ ಇಬ್ಬರಿಗೂ ಬೇಜಾರಾಗಿತ್ತಂತೆ. ಇಬ್ಬರು ಹೊಳ್ತಾನೆ ಅವತ್ತು ಮನೆಗೆ ಹೋದರು. ಆ ಪುರೋಹಿತರ ಉದಾರ ಮನಸ್ಸಿನವರಾಗಿದ್ದರು. ಮರುದಿನವೇ ಕಲಾಂ ಮತ್ತು ಶಿಕ್ಷಕರನ್ನು ಮನೆಗೆ ಬರೋಕ್ಕೆ ಹೇಳಿದರು. ಅವರು, ಶಿಕ್ಷಕರಾದ ನೀವು ಮಕ್ಕಳನ್ನು ಬೆರೆತು ಕಲಿಯೋದನ್ನು ಹೇಳಿಕೊಡ್ಬೇಕು ಸ್ವಾಮಿ, ಅದನ್ನು ಬಿಟ್ಟು ನೀವೇ ಹೀಗೆ ಭೇದ ಭಾವ ಮಾಡೋದಾ? ಈಗಲೇ ಕಲಾಂ ಬಳಿ ಕ್ಷಮೆ ಕೇಳಿ ಅಂತ ಪುರೋಹಿತರು ಶಿಕ್ಷಕರಿಗೆ ಗದರಿಸಿದ್ರಂತೆ. ಆದರೆ ಶಿಕ್ಷಕರಿಗೆ ಆಗಾಗಲೇ ತನ್ನ ತಪ್ಪಿನ ಅರಿವಾಗಿತ್ತು. ಕಲಾಂರನ್ನು ತಬ್ಬಿಕೊಂಡು ಕ್ಷಮೆ ಕೇಳಿದರು. ಇದಾದ ಬಳಿಕ ರಾಮನಾಥ್ ಮತ್ತು ಅಬ್ದುಲ್ ಕಲಾಂ ಸ್ನೇಹ ಮತ್ತಷ್ಟು ಗಾಢವಾಗುತ್ತಾ ಹೋಯಿತು. ರಾಮನಾಥ್ ತನ್ನ ತಂದೆ ಜೊತೆ ಪೂಜೆ ಮಾಡ್ತಾ ಇದ್ದರೆ ಕಲಾಂ ದೂರದಲ್ಲಿ ಕುಳಿತು ಮಂತ್ರವನ್ನು ಕೇಳ್ತಾ ಆನಂದಿಸ್ತಾ ಇದ್ರಂತೆ. ರಾಮನಾಥ್ ಮಾತ್ರವಲ್ಲದೆ ಇನ್ನೂ 2 ಸ್ನೇಹಿತರು ಇದ್ದರು ಅವರಿಗೆ. ಅವರೇ ಅರವಿಂದನ್ ಮತ್ತು ಶಿವಪ್ರಕಾಶ್. ಹೀಗೆ ಬಾಲ್ಯ ಕಳೆದ ಅಬ್ದುಲ್ ಕಲಾಮು ಓದೋಕ್ಕೆ ತುಂಬ ಆಸಕ್ತಿ ಇತ್ತು. ತನ್ನ ತಂದೆ ತಾಯಿಗೆ ಓದಿಸೋ ಸಾಮರ್ಥ್ಯ ಇಲ್ಲ ಅನ್ನೋದು ಕಲಾಂಗೂ ಚೆನ್ನಾಗಿ ಗೊತ್ತಿತ್ತು. ಆದರೆ ಒಂದು ದಿನ ಅವರ ಬಳಿ ತಂದೆ ಬಂದು, ನಿನಗೆ ಓದೋ ಆಸೆ ಇದೆಯಾ? ನನಗೆ ಗೊತ್ತು, ನಿನಗೆ ಓದಿನ ಕಡೆ ಗಮನ ಕೊಡು, ಉಳಿದಿದ್ದೆಲ್ಲ ನಮಗೆ ಬಿಡು, ನಾವೇನೋ ಮಾಡ್ತೀವಿ ಅಂತ ಧೈರ್ಯ ಹೇಳಿದ್ರು ಅವ್ರ ತಂದೆ. ಅದರಂತೆಯೇ ಕಲಾಂ ತಿರುಚಾಪಲ್ಲಿಯ ಜೋಸೆಫ್ ಕಾಲೇಜನ್ನು ಸೇರಿಕೊಂಡ್ರು. ಅದರಿಂದ 1945 ಭೌತಶಾಸ್ತ್ರದ ಪದವಿಯನ್ನು ಪಡೆದುಕೊಂಡ್ರು. ಈ ನಡುವೆ ಒಂದು ಘಟನೆಯನ್ನು ಕಲಾಂ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ರು. ಒಂದು ಸಲ ಶಾಲೆಯಲ್ಲಿ ಮಿಸ್ ಆಗಿ ಬೇರೆ ಕ್ಲಾಸ್ ರೂಮ್ಗೆ ಹೋಗ್ಬಿಟ್ರಂತೆ. ಆ ವೇಳೆ ಕಲಾಂಗೆ ಸರಿಯಾಗಿ ಹೊಡೆದಂತಹ ಮ್ಯಾಥ್ಸ್ ಟೀಚರು, ನಿನಗೆ ಕ್ಲಾಸ್ ರೂಮ್ ಯಾವುದು ಅಂತಾನೆ ಗೊತ್ತಾಗಲ್ಲ, ಇನ್ನೇನು ಓದ್ತೀಯ ನೀನು ಅಂತ ಎದುರಿಸಿದ್ರು. ಇದರಿಂದ ಕಲಾಂಗೆ ತುಂಬ ಬೇಜಾರಾಯಿತು. ಅದೇ ವರ್ಷ ಪರೀಕ್ಷೆ ಫಲಿತಾಂಶ ಬಂದಾಗ ಗಣಿತದಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ರಂತೆ ಕಲಾಂ. ಅಂದು ಶಾಲೆಯ ಪ್ರಾರ್ಥನೆಯ ವೇಳೆ ಮಾತನಾಡಿದಂತಹ ಅದೇ ಮ್ಯಾಥ್ಸ್ ಟೀಚರು, ನಾನು ಯಾರಿಗೆ ಹೊಡಿತೀನೋ ಅವ್ರ ಜೀವನದಲ್ಲಿ ಏನಾದರೂ ಸಾಧಿಸಿಯೇ ಸಾಧಿಸ್ತಾರೆ,
ಕಲಾಂ ಅವರೇ ಸಾಕ್ಷಿ ನೋಡ್ತಾ ಇರಿ, ಈತ ಶಾಲೆ ಶಿಕ್ಷಕರಿಗೆ ಎಲ್ಲದರಿಗೂ ಕೂಡ ಒಳ್ಳೆಯ ಹೆಸರನ್ನ ತಂದುಕೊಡ್ತಾರೆ ಮುಂದೆ ಅಂತ ಹೇಳಿದ್ರು. ಮಕ್ಕಳೊಂದಿಗೆ ಪ್ರಾರ್ಥನೆಗೆ ನಿಂತಿದ್ದ ಅಬ್ದುಲ್ ಕಲಾಂ ಕಣ್ಣಂಚಿನಲ್ಲಿ ಆನಂದದ ಕಣ್ಣೀರ ಹನಿ ಜರುಗಿತ್ತು. ಮೊದಲಿನಿಂದಲೂ ಕೂಡ ಭಾವುಕ ಜೀವಿ ಅಬ್ದುಲ್ ಕಲಾಂ. ಭೌತಶಾಸ್ತ್ರದಲ್ಲಿ ಪದವಿ ಪಡೆದ ಬಳಿಕ 1995ರಲ್ಲಿ ಮುಂದಿನ ಶಿಕ್ಷಣಕ್ಕೆ ಕಲಾಂ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸ್ಕಾಲರ್ಶಿಪ್ ಆಧಾರದ ಮೇಲೆ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2 ವಿಮಾನಗಳನ್ನು ಅಲ್ಲಿ ಇರಿಸಲಾಗಿತ್ತು. ಅಬ್ದುಲ್ ಕಲಾಂಗೆ ಯಾವಾಗಲೂ ಕೂಡ ಅದರ ಮೇಲೆ ಕಣ್ಣು. ಎಲ್ಲ ಮಕ್ಕಳು ಮನೆಗೆ ಹೋದ ಬಳಿಕ ಕೂಡ ವಿಮಾನಗಳ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡು ಅದರ ಡಿಸೈನನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಇದ್ರು ಕಲಾಂ. ನಂತರ ಪ್ರಾಜೆಕ್ಟ್ ಮಾಡೋ ಸಮಯ ಬಂದಾಗಲೂ ಅಷ್ಟೇ ಕಲಾಂ ವಿಮಾನವನ್ನು ಡಿಸೈನ್ ರೆಡಿ ಮಾಡಿ ಪ್ರೊಫೆಸರ್ ಅದನ್ನು ತೋರಿಸ್ತಿದ್ರು. ಆದರೆ ಅದನ್ನು ರಿಜೆಕ್ಟ್ ಮಾಡಿದ ಪ್ರೊಫೆಸರ್, ಇನ್ನು ಮರುದಿನದಲ್ಲಿ ಒಳ್ಳೆಯ ಡಿಸೈನ್ ಮಾಡಿ ಕೊಡದೇ ಇದ್ದರೆ ನಿನ್ನ ಸ್ಕಾಲರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೆ, ಹುಷಾರ್ ಅಂತ ಹೇಳಿ ಒಂದು ಅವಕಾಶವನ್ನು ಕೊಡ್ತಾರೆ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಹೊಸ ಡಿಸೈನನ್ನು ರೆಡಿ ಮಾಡ್ತಾರೆ ಕಲಾಂ ಅವರು. ಅದನ್ನು ಕಂಡ ಪ್ರೊಫೆಸರ್ಗೆ ತುಂಬ ಖುಷಿಯಾಯಿತು. ಈ ರೀತಿ ಬಾಹ್ಯಾಕಾಶ ವಿಜ್ಞಾನ ಅಂದರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು ಅಬ್ದುಲ್ ಕಲಾಂ. 1965ರ DRDO ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಇಲ್ಲಿ ವಿಜ್ಞಾನಿಯಾಗಿ ಸೇರಿಕೊಂಡ್ರು. ಆರಂಭದಲ್ಲಿ ಭಾರತೀಯ ಸೇನೆಗೆ ಒಂದು ವಿಶೇಷ ಹೆಲಿಕಾಪ್ಟರ್ ಅಭಿವೃದ್ಧಿಪಡಿಸುವ ಮೂಲಕ ಕಲಾಂ ತನ್ನ ವೃತ್ತಿಜೀವನದ ದೇಶ ಸೇವೆಯನ್ನು ಆರಂಭ ಮಾಡಿದ್ರು. ಆದರೆ DRDOದಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಆತ್ಮತೃಪ್ತಿ ಸಿಗ್ತಿರ್ಲಿಲ್ಲ. ಯಾಕೆ ಅಂದರೆ DRDOದಲ್ಲಿ ಕೆಲಸ ಲಿಮಿಟೆಡ್ ಇತ್ತು. ಆದರೆ ಅವರಿಗೆ ಒಂದು ಸೀಮಿತ ಕೆಲಸದಲ್ಲಿ ಜೀವನ ಕಳೆಯೋಕೆ ರೆಡಿ ಇರಲಿಲ್ಲ. ಕೆಲವು ವರ್ಷಗಳ ಬಳಿಕ ಅಂದರೆ 1969ರಲ್ಲಿ ಕಲಾಂ ಅವರನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ನಿಮ್ಮೆಲ್ಲರ ಪ್ರೀತಿಯ ಇಸ್ರೋಗೆ ವರ್ಗಾವಣೆ ಮಾಡಲಾಯಿತು. ಇಲ್ಲಿ ಉಪಗ್ರಹ ಉಡಾವಣಾ ಯೋಜನೆಯ ಡೈರೆಕ್ಟರ್ ಆಗಿ ನೇಮಕಗೊಂಡ್ರು. ಯಶಸ್ವಿಯಾಗಿ ನಿಭಾಯಿಸಿದ್ರು ಅಬ್ದುಲ್ ಕಲಾಂ. ಇದಾದ ಬಳಿಕ ಇದೇ ನನ್ನ ಜೀವನದ ನಿಜವಾದ ಗುರಿ ಅಂತ ಭಾವಿಸಿದ ಕಲಾಂ ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. 1975ರಲ್ಲಿ ಭಾರತದ ಬಾಹ್ಯಾಕಾಶಕ್ಕೆ ಉಪಗ್ರಹವನ್ನು ಕಳಿಸಿದ್ರು. ಅದು ಕೂಡ ಅದನ್ನು ಹೊತ್ತೊಯ್ದು ರಾಕೆಟ್ ಭಾರತದ್ದಾಗಿರಲಿಲ್ಲ. ಬದಲಿಗೆ ಆರ್ಯಭಟ ಉಪಗ್ರಹವನ್ನು ರಷ್ಯಾದ ರಾಕೆಟ್ ಮೂಲವನ್ನು ಕಳಿಸಲಾಗಿತ್ತು. ಭಾರತದಲ್ಲಿ ತಮ್ಮದೇ ಉಪಗ್ರಹ ಉಡಾವಣೆ ವಾಹನವನ್ನು ಸಿದ್ಧಪಡಿಸಿದ ಯೋಜನೆ 1970ರಲ್ಲಿ ಶುರುವಾಯಿತು. 1979ರಲ್ಲಿ ಉಡಾವಣೆ ಮಾಡಲಾಯಿತು. ಆದರೆ ಆ ಯೋಜನೆ ಫಲಿಸಲಿಲ್ಲ. ಆ ಯೋಜನೆ 2ನೇ ಹಂತದಲ್ಲಿ ವಿಫಲ ಆಗಿ ಸಮುದ್ರಕ್ಕೆ ಬಿದ್ದುಬಿಡ್ತು. ಈ ಮೂಲಕ ಅದೆಷ್ಟೋ ವಿಜ್ಞಾನಿಗಳ ಪರಿಶ್ರಮ ನೀರು ಪಾಲಾಯಿತು. ಈ ಘಟನೆಯ ಬಳಿಕ ಅಬ್ದುಲ್ ಕಲಾಂ ಅವರಂತೂ ತುಂಬ ಕುಗ್ಗಿ ಹೋದರು. ಆದರೆ ಅವತ್ತು ನಡೆಯಾದಂತಹ ಸುದ್ದಿಗೋಷ್ಠಿಯಲ್ಲಿ ಮೈಕ್ ಹಿಡಿದು ಏನು ಮಾತನಾಡಬಹುದು ಅಂತ ಯೋಚನೆ ಮಾಡ್ತಿದ್ದಾಗ ಇಸ್ರೋ ಅಧ್ಯಕ್ಷರಾಗಿದ್ದ ಸತೀಶ್ ರವರ ಮೈಕನ್ನು ಪಡೆದುಕೊಂಡು ವೈಫಲ್ಯದ ಪಡೆಯನ್ನು ತಾವೇ ಹೊತ್ತುಕೊಂಡಿದ್ದರು. ಜೊತೆಗೆ 1 ವರ್ಷದಲ್ಲಿ ನಾವು ಯಶಸ್ವಿಯಾಗಿ ಉಪಗ್ರಹವನ್ನು ಸೇರ್ತೀವಿ ಅಂತ ಕೂಡ ಸತೀಶ್ ರವರು ಘೋಷಿಸಿದರು. ಇದರಿಂದ ಆಶ್ಚರ್ಯ ಜೊತೆಗೆ ರೋಮಾಂಚನ ಕಂಡ ಅಬ್ದುಲ್ ಕಲಾಂ ಮತ್ತಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದರು. ಅದರಂತೆಯೇ 1980ರಲ್ಲಿ ರೋಹಿಣಿ ಉಪಗ್ರಹವನ್ನು ಸೇರಿಸುವಲ್ಲಿ ಭಾರತ ಯಶಸ್ವಿಯಾಯಿತು. ಆವತ್ತು ಮತ್ತೆ ಸುದ್ದಿಗೋಷ್ಠಿ ನಡೆಯಿತು. ಆಗ ಅಬ್ದುಲ್ ಕಲಾಂ ಅವರೇ ಸ್ವತಃ ಸತೀಶ್ ಅವರಿಗೆ ಮೈಕ್ ನೀಡೋಕೆ ಹೋದರು. ಆದರೆ ಅವರು ಮೈಕ್ ತಗೊಳ್ಳಿಲ್ಲ. ಅಂದರೆ ಆ ಯಶಸ್ಸಿನ ಶ್ರೇಯಸ್ಸನ್ನು ಅಬ್ದುಲ್ ಕಲಾಂ ಅವರಿಗೆ ನೀಡಿದರು. ಇದರಿಂದ ಕಲಾಂ ಒಂದು ಪಾಠವನ್ನು ಕಲಿತರು. ಅದೇ ನಾಯಕನಾದವನು ವೈಫಲ್ಯತೆಗಳ ಹೊಣೆಯನ್ನು ತಾನೇ ಹೊತ್ತುಕೊಂಡು ಯಶಸ್ಸನ್ನು ತನ್ನ ಹೆಸರಿಗೆ ಟೀಮ್ಗೆ ನೀಡೋದು. ಅನಂತರ ಕಲಾಂ ಸಂಯೋಜಿತ ಮಾರ್ಗದರ್ಶಿ, ಕ್ಷಿಪಣಿ ಅಭಿವೃದ್ಧಿ ಕಾರ್ಯದ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಈ ವೇಳೆ ಅಗ್ನಿ ಪೃಥ್ವಿಯಂತಹ ಕ್ಷಿಪಣಿಗಳ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದರು. ಆದರೆ ಅಗ್ನಿ ಕ್ಷಿಪಣಿ ಕಕ್ಷೆ ನಿಜವಾಗಿಯೂ ಅಗ್ನಿ ಪರೀಕ್ಷೆನೇ ಆಗಿಬಿಡ್ತು. ಅವರಿಗೆ ಸಲ ಪರೀಕ್ಷೆ ನಡೆಸಿದ್ರು, ವಿಫಲ ಆಗಿ ಹೋಯಿತು. ಪೇಪರ್ ಮಾಧ್ಯಮಗಳು ಗೊತ್ತಲ್ವಾ, ಇಂಥ ಸುದ್ದಿಗೆ ಸಿಗೋ ಪಾಸಿಟಿವನ್ನು ಸೆಲೆಬ್ರಿಟಿ ಮಾಡೋಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಸಿಕ್ಕಾಗ, ಮೈನಸ್ ಪಾಯಿಂಟ್ ಸಿಕ್ಕಾಗ ಫೇಲ್ ಆದರೂ, ಹಂಗಾದ್ರು ಹಿಂಗಾದ್ರು ಅಂತ ಈ ವ್ಯಂಗ್ಯ ಭರಿತ ಹೆಡ್ಲೈನ್ಗಳ ಮೂಲಕ, ಕಾರ್ಟೂನ್ಗಳ ಮೂಲಕ ವಿಜ್ಞಾನಿಗಳನ್ನು ವಿಡಂಬನೆ ಮಾಡಲಾಯಿತು. ಆಗ ಇದರಿಂದ ಒಂದು ರೀತಿಯ ವಿಜ್ಞಾನಿಗಳ ವಲಯದಲ್ಲಿ ಆತ್ಮವಿಶ್ವಾಸ ಕಮ್ಮಿ ಆಗ್ಬಿಡ್ತು. ಇದನ್ನು ಗಮನಿಸಿದ ಅಬ್ದುಲ್ ಕಲಾಂ ಒಮ್ಮೆ ತಮ್ಮ ತಂಡದ ಸದಸ್ಯರನ್ನು ಕರೆದು ಮಾತನಾಡಿಸಿದರು. ಅವರಲ್ಲಿ ಆತ್ಮವಿಶ್ವಾಸ ತುಂಬಿದ ಕಲಾಂ
ಕಲಾಂ ಅವರ ಮಾತಿನಿಂದ ಪ್ರೇರಣೆಗೊಂಡ ಇತರ ಸದಸ್ಯರು ತುಂಬ ಶ್ರಮಿಸಿದರು. 1979ರಲ್ಲಿ ಮೇ ತಿಂಗಳಲ್ಲಿ ಈ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಆಯಿತು. ಲಕ್ಷಾಂತರ ಕ್ಷಿಪಣಿ ಮತ್ತು ಉಡಾವಣಾ ವಾಹನಗಳ ಅಭಿವೃದ್ಧಿಗೆ ಕ್ಷೇತ್ರದಲ್ಲಿ ಸಾಧನೆಗಾಗಿ ಕಲಾಂ ಮಿಸೈಲ್ ಮ್ಯಾನ್ ಅನ್ನೋ ಹೆಸರು ಕೂಡ ಬಂತು. 1992ರಿಂದ 1999ರವರೆಗೆ ಕಲಾಂ ಪ್ರಧಾನಮಂತ್ರಿಯಾಗಿ ಚೀಫ್ ಸೈಂಟಿಫಿಕ್ ಅಡ್ವೈಸರ್ ಆಗಿ DRDOನಲ್ಲಿ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದರು. 1998ರಲ್ಲಿ ನಡೆದ ಪೋಖ್ರಾನ್ ಸಮವಸ್ತ್ರ ಪರೀಕ್ಷೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಇಡೀ ಕಾರ್ಯಾಚರಣೆ ಆಪರೇಷನ್ ಶಕ್ತಿ ಅಂತ ಹೆಸರಿಡಲಾಗಿತ್ತು. ಪ್ರೇರಣಾ ಮರುಭೂಮಿಯಲ್ಲಿ ಅಮೆರಿಕದ ಕಣ್ಣಿತ್ತು. ಯಾವ ಕಾರಣಕ್ಕೂ ಮಾಡಬಾರದು ಅಂತ ನಾವೇನು ಅಣ್ವಸ್ತ್ರ ಪರೀಕ್ಷೆ ಏನು ಮಾಡ್ತಿಲ್ಲ, ಸೇನೆಯ ನೆಲೆ ಇದೆ ಅನ್ನೋ ರೀತಿಯಲ್ಲಿ ಎಲ್ಲ ಪ್ರಪಂಚಕ್ಕೂ ತೋರಿಸಿಕೊಡ್ತಾ ಇದ್ರು. ಇದರ ಪರಿಣಾಮ ವಿಜ್ಞಾನಿಗಳೆಲ್ಲ ಅಲ್ಲಿ ಸೇನಾ ಸಂಸ್ಥೆ ಸಮವಸ್ತ್ರದಲ್ಲಿ ಕಳಿಸಲಾಗ್ತಿತ್ತು. ಯಾಕೆಂದರೆ ಅಲ್ಲಿ ಸಮವಸ್ತ್ರದಲ್ಲಿ ಇಲ್ಲದೇ ಇರೋರು, ವಯಸ್ಸಾಗಿರೋರು ಕಣ್ಣು ಬಿಟ್ಟರೆ ಇವರೇನು ಮಾಡ್ತಿದ್ದಾರೆ ವಿಜ್ಞಾನಿಗಳು ಇರಬಹುದು ಅಂತ ಅಮೇರಿಕಾಗೆ ಗೊತ್ತಾಗುವುದಿಲ್ಲ ಅಂತ ಅಮೇರಿಕಾದ ಸ್ಯಾಟಲೈಟ್ನಿಂದ ಗಮನ ಇಡ್ತಿತ್ತಲ್ಲ. ಹೀಗಾಗಿ ವಿಜ್ಞಾನಿಗಳಿಗೂ ಕೂಡ ಸೇನಾ ಸಮವಸ್ತ್ರ ಹಾಕಿ ಕಳಿಸಲಾಗ್ತಿತ್ತು. ಒಬ್ಬೊಬ್ಬರಿಗೆ ಕೂಡ ಕೋಡ್ ನೇಮ್ ಇತ್ತು. ಅಬ್ದುಲ್ ಕಲಾಂ ಅವರ ಹೆಸರು ಆಗ ಮೇಜರ್ ಜನರಲ್ ಪೃಥ್ವಿಕರ್ ರಾಜ್ ಆಗಿತ್ತು. ಆನಂತರ 2002ರಲ್ಲಿ ಕಲಾಂ ಅವರ ದೇಶ ಸೇವೆಯನ್ನು ಪರಿಗಣಿಸಿ ಅದನ್ನು 11ನೇ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಗಿತ್ತು. ಎಲ್ಲರೂ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇರುವಾಗ ರಾಜಕೀಯ ಪಕ್ಷಗಳು ಕಲಾಂ ಅವರ ಆಯ್ಕೆ ವೇಳೆ ಒಗ್ಗಟ್ಟಾಗಿ ಬೆಂಬಲಿಸಿದರು. ಅಬ್ದುಲ್ ಕಲಾಂ ಅವರು ಯಾವತ್ತೂ ಯಾವ ಪಕ್ಷದಲ್ಲೂ ಗುರುತಿಸಿಕೊಂಡೇ ಇಲ್ಲ. ಅವರು NDA ಅಭ್ಯರ್ಥಿಯಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಂತರ ಆಹ್ವಾನ ಬಂದಾಗ ಸ್ಪರ್ಧಿಸಿದರು. ಅಷ್ಟು ಇವರು ರಾಷ್ಟ್ರಪತಿಯಾಗಿದ್ದಾಗ ರಾಷ್ಟ್ರಪತಿ ಭವನಕ್ಕೆ 52 ಜನ ನೆಂಟರಿಷ್ಟು ಬಂದು ಹಲವು ದಿನಗಳ ಕಾಲ ಇದ್ದರು. ಅವರು ಹೋದ ಬಳಿಕ ಒಟ್ಟಾರೆ ಖರ್ಚಿನ ಲೆಕ್ಕವನ್ನು ಲೆಕ್ಕ ಮಾಡಿ ಊಟ, ತಿಂಡಿ, ತಿರುಗಾಟ ಹೀಗೆ ಎಷ್ಟು ಹಣ ಖರ್ಚಾಗಿದೆಯೋ ಅದನ್ನೆಲ್ಲವನ್ನು ಕೂಡ ತಮ್ಮ ಪರ್ಸ್ನಲ್ ಅಕೌಂಟಿಂದ ಕಟ್ಟಿಕೊಟ್ರು. ತುಂಬ ದೊಡ್ಡತನ, ತುಂಬ ಅಪರೂಪದ ವ್ಯಕ್ತಿ ಅಬ್ದುಲ್ ಕಲಾಂ ಅವರು. 1971ರಲ್ಲಿ APJ ಅಬ್ದುಲ್ ಕಲಾಂ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿತ್ತು. 1972ರಲ್ಲಿ ಅಬ್ದುಲ್ ಕಲಾಂಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಲಾಗಿತ್ತು. 1990ರಲ್ಲಿ ಪದ್ಮವಿಭೂಷಣ ಮತ್ತು 1997ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಭಾರತ ರತ್ನ ಪ್ರಶಸ್ತಿಗೆ ಆಯ್ಕೆಯಾದಾಗ ವಿಚಾರ ತಿಳಿದಾಗ ಕಲಾಂ ಅವರಿಗೆ ತುಂಬ ಮುಜುಗರ ಆಯಿತು. ಯಾಕೆಂದರೆ ಅವರ ಬಳಿ ಸಮಾರಂಭಕ್ಕೆ ಹಾಕಿಕೊಂಡು ಹೋಗಲಿಕ್ಕೆ ಒಂದೇ ಒಂದು ಸೂಟು ಬೂಟು ಕೂಡ ಯಾವುದೂ ಇರಲಿಲ್ವಂತೆ. ಸೀನಿಯರ್ ಆಗಿದ್ದ ಸತೀಶ್ ಅವರು ಬಳಿ ಈ ವಿಷಯವನ್ನು ಹೇಳ್ಕೊಂಡ್ರಂತೆ. ಅವರು ಕೊಟ್ಟ ಉತ್ತರ ಏನು ಗೊತ್ತಾ? ಈಗಾಗಲೇ ಸಕ್ಸಸ್ ಅನ್ನೋ ಉಡುಪನ್ನು ನೀನು ಧರಿಸಿಬಿಟ್ಟಿದ್ದೀಯಾ, ಹೀಗಾಗಿ ನಿನ್ನ ತೋರ್ಪಡಿಕೆಗೆ ಸೂಟು ಬೂಟು ಎಲ್ಲ ನೀನು ಹೇಗಿದ್ದೀಯೋ ಹಾಗೆ ಸಮಾರಂಭಕ್ಕೆ ಹೋಗು ಅಂತ ಸತೀಶ್ ರವರು ತಮ್ಮ ಜೂನಿಯರ್ ಆಗಿದ್ದ ಅಬ್ದುಲ್ ಕಲಾಂ ಅವರಿಗೆ ಹೇಳ್ತಾರಂತೆ. ರಾಷ್ಟ್ರಪತಿ ಅವಧಿ ಮುಗಿದ ಬಳಿಕವೂ ಅಬ್ದುಲ್ ಕಲಾಂ ಆರಾಮವಾಗಿ ಜೀವನವನ್ನು ಕಳೀಲೇ ಇಲ್ಲ. ಬದಲಾಗಿ ಅಲ್ಲಲ್ಲಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುತ್ತಾ, ಸಂವಾದ ನಡೆಸುತ್ತಾ, ಚುಮ್ಮಿದ ಚಿಲುಮೆಯಾಗಿ ಜ್ಞಾನವನ್ನು ಹಂಚುತ್ತಾ ಬಂದರು. ಅದೇ ರೀತಿ 2018ರ ಜುಲೈ 28ನೇ ತಾರೀಕು ತಮ್ಮ 83ನೇ ವಯಸ್ಸಿನಲ್ಲಿ ವಿದ್ಯಾರ್ಥಿನಿಗಳೊಂದಿಗೆ ಸಂವಾದ ಮಾಡುತ್ತಿದ್ದಾಗಲೇ ಹೃದಯಾಘಾತಕ್ಕೆ ಒಳಗಾಗಿ ಇಹಲೋಕವನ್ನು ತ್ಯಜಿಸಿದರು. ಇಂದಿಗೂ ಎಂದೆಂದಿಗೂ ಕಲಾಂ ಅವರು ತುಂಬ ಸಾಧನೆಯ ಮಾಡಿದ ಯುಗ ಪುರುಷ. ಅವರ ಒಂದು ಮಾರ್ಗದರ್ಶನ ಅತ್ಯಮೂಲ್ಯವಾಗಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಚಾರ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಬರುವೆ. ಧನ್ಯವಾದಗಳು.